ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಮಾಡೋವಂಥ ರೆಸಿಪಿ ಬಂದ್ಬಿಟ್ಟು ಟೊಮೊಟೊ ಬಿರಿಯಾನಿ. ತುಂಬ ಜನ ಟೊಮೊಟೊ ಬಿರಿಯಾನಿ ಟ್ರೈ ಮಾಡಿರ್ತೀರಾ. ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರನೂ ಟ್ರೈ ಮಾಡಿ ನೋಡಿ. ಯಾಕಂದರೆ ಇವತ್ತೊಂದು ಡಿಫ್ರೆಂಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಥವಾ ಟೊಮೊಟೊ ರೆಸಿಪಿ ಆಲ್ರೆಡಿ ನಮ್ಮ ಚಾನಲಲ್ಲಿ ತುಂಬ ವೆರೈಟಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋವಂಥ ರೆಸಿಪಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಟೊಮೊಟೊ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು 1/4 ಟೀ ಸ್ಪೂನ್ ಸಾಯಿ ಜೀರ, 4 ಮರಾಠಿ ಮೊಗ್ಗು, ಒಂದು 3 ಪೀಸ್ ಚಕ್ಕೆ, ಯಾಲಕ್ಕಿ 4, ಲವಂಗ 4, ಕಲ್ಲುವ 1 ಟೀ ಸ್ಪೂನು, ಒಂದು ಅರ್ಧ ಭಾಗದಷ್ಟು ಜಾಪತ್ರೆ, 2 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಫ್ಲೇವರ್ ಕೊಡೋದು ಯಾವುದರಿಂದ ಅಂದರೆ ಕಲ್ಲುವನು ಕಸೂರಿ ಮೇಥಿ ಇದು ಹಾಕೋದ್ರಿಂದನೇ ನಿಮಗೆ ಬಿರಿಯಾನಿ ಫ್ಲೇವರ್ ಕೊಡೋದು. ಖಂಡಿತ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಒರಿಜಿನಲ್ ಟೇಸ್ಟ್ ಬೇಕಂದರೆ ಹಾಕಲೇಬೇಕು. ಇದನ್ನು ಫ್ರೈ ಮಾಡಿದ ಮೇಲೆ ನೋಡಿ, ಈ ಥರ ಮೀಡಿಯಮ್ ಸೈಜ್ ಈರುಳ್ಳಿನ 3 ಈರುಳ್ಳಿನ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಬಂದಿದ್ದೀನಿ. ರುಬ್ಬಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ಕಡಿಮೆ ಕ್ವಾಂಟಿಟಿ ಇದೆ, ಮಿಕ್ಸಿಯಲ್ಲಿ ಕರೆಕ್ಟಾಗಿ ಪೇಸ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈರುಳ್ಳಿನ ಯಾವಾಗೂ ಒಗ್ಗರಣೆಗೆ ಫ್ರೈ ಮಾಡ್ತೀರಿ ನಾವು ಸ್ಲೈಸಾಗಿ ಕಟ್ ಮಾಡಿ. ಅದಕ್ಕಿಂತ ಬೆಸ್ಟ್ ಅಂದರೆ ನಮಗೆ ಮಸಾಲೆ ಭರಿತ ಬಿರಿಯಾನಿ ತಿನ್ನೋರಿಗೆ ಈ ಥರ ರುಬ್ಬಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಯಾವುದೇ ಬಿರಿಯಾನಿ ಆಗಿರಲಿ, ವೆಜ್ ಆಗಿರಲಿ, ನಾನ್ ವೆಜ್ ಆಗಿರಲಿ, ಫ್ರೆಶ್ ಆಗಿರೋಂಥ ರುಬ್ಬಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ನಿಮಗೆ ಆ ಘಮ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ ಹಸಿ ಬಟಾಣಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅಥವಾ ನಿಮಗೆ ಹಾಕಲೇಬೇಕು ಅನ್ನೋದಾದರೆ ಒಣ ಬಟಾಣಿ ಇದ್ದರೆ ಅದನ್ನು ಓವರ್ ನೈಟ್ ಸೋಕ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ನೀವು ಡಿನ್ನರ್ ಮಾಡ್ತೀರಂದರೆ ಬೆಳಗ್ಗೆ ನೆನೆ ಹಾಕಿ, ಅಥವಾ ಬೆಳಗ್ಗೆ ಟಿಫನ್ಗೆ ಮಾಡ್ತೀರಂದರೆ ರಾತ್ರಿ ನೆನೆ ಹಾಕಿ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಫ್ರೈ ಮಾಡಿದ ಮೇಲೆ ಸೊ ಇದನ್ನು ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಮಸಾಲೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಖಾರ ನಾನು ಬಂದ್ಬಿಟ್ಟು ಇವತ್ತು ಅರ್ಧ kg ಅಕ್ಕಿ ಯೂಸ್ ಮಾಡೋದ್ರಿಂದ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಪುದೀನ 2 ಟೇಬಲ್ ಸ್ಪೂನು, ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕೆಲವರು ಕೊತ್ತಂಬರಿ ಪುದೀನ ಲಾಸ್ಟಲ್ಲಿ ಹಾಕ್ತಾರೆ, ಅದಕ್ಕಿಂತ ಫಸ್ಟೇ ಹಾಕಿದ್ರೆ ನಿಮ್ಗೆ ಆ ಘಮ ಅನ್ನೋದಿರುತ್ತೆ. ಹಾಗೆ ಇದ್ರ ಜೊತೆಗೆ 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಬಿರಿಯಾನಿ ರೆಸಿಪಿ ಅಂತ ಬಂದಾಗ ಬಿರಿಯಾನಿ ಆಗಲಿ ಅಥವಾ ರೈಸ್ ಐಟಮಲ್ಲಿ ಯಾವುದೇ ರೆಸಿಪಿ ಮಾಡೋದಾದ್ರೂ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡೋ ಥರ ಆದ್ರೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದು. ಇವಾಗ ನಾವು ತೋರಿಸಿದ್ನಲ್ಲ ಆ ಸೈಜು ಟೊಮೊಟೊ ಒಂದು 5 ಟೊಮೊಟೊನ ರುಬ್ಬಿಟ್ಟು ಹಾಕ್ಕೊತಾ ಇದ್ದೀನಿ, ಅಂದರೆ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೆಲವ್ರಿಗೆ ಪೇಸ್ಟ್ ಮಾಡೋದು ಇಷ್ಟ ಇಲ್ಲ ಅಂದರೆ ಸ್ಲೈಸಾಗಿ ಕಟ್ ಮಾಡಿ ಕೂಡ ಹಾಕೋಬೋದು, ಅಥವಾ ಅರ್ಧ ಟೊಮೊಟೊನ ರುಬ್ಬಿಟ್ಟು ಹಾಕ್ಬೋದು, ಅರ್ಧ ಹಾಗೆ ಕಟ್ ಮಾಡಿ ಒಗ್ಗರಣೆಗೂ ಹಾಕೋಬೋದು. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಈ ಥರ ಬಿರಿಯಾನಿ ರೆಸಿಪಿ ಮಾಡ್ತೀರಂದರೆ ಫಾರಮ್ ಟೊಮೊಟೊ ಯೂಸ್ ಮಾಡಿ. ನಾಟಿ ಟೊಮೊಟೊ ಯೂಸ್ ಮಾಡಿದ್ರೆ ನಿಮಗೆ ಬಿರಿಯಾನಿ ಫ್ಲೇವರ್ಗಿಂತ ಹುಳಿ ಜಾಸ್ತಿ ಅನಿಸ್ಬಿಡುತ್ತೆ ತಿನ್ನೋವಾಗ. ಅದಕ್ಕೆ ನಾನು ಹೇಳ್ತಿರೋದು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಧನಿಯಾ ಪುಡಿನೂ, ಅರ್ಧ ಟೀ ಸ್ಪೂನ್ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ ಯಾವ ರೀತಿ ಮಾಡೋದಂತ ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಅದೇನಿಲ್ಲ, ಜಸ್ಟ್ ಚಕ್ಕೆ ಲವಂಗ ಯಾಲಕ್ಕಿ 3 ಒಂದೇ ಸಮ ತೊಗೊಂಡು ಜಸ್ಟ್ ಫ್ರೈ ಮಾಡಿ ಅದನ್ನು ರುಬ್ಬಿಟ್ಕೊಂಡಿರೋದು. ಅದೆಲ್ಲ ಥರ ರೆಸಿಪಿಗೆ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗಬೇಕು, ಆದಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡಬೇಕು. ಈ ಥರ ಆದಮೇಲೆ ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಇದ್ದರೆ ಹಂಗೆ ಹಾಕಕ್ಕೆ ಹೋಗಬೇಡಿ, ಅದು ಹಂಗೆ ತರ್ತರಿಯಾಗಿ ಇದ್ಬಿಡುತ್ತೆ. ಸ್ವಲ್ಪ ಬೀಟ್ ಮಾಡಿ ಹಾಕಿದ್ರೆ ನಿಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ನಾನು ಫಾರಮ್ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಅನ್ನೋದಕ್ಕೋಸ್ಕರ ಮೊಸರು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ಕೊಡುತ್ತೆ, ರೈಸು ತಿನ್ನೋವಾಗ ಸಾಫ್ಟಾಗಿರುತ್ತೆ. ನಾನು ತೋರಿಸೋಂಥ ಲೋಟ ಬಂದ್ಬಿಟ್ಟು ಇದು ಅರ್ಧ kg ಅಕ್ಕಿದು. ಸೊ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರೋ ಆ ಲೋಟದಲ್ಲೇ ಮಾಡ್ಕೋಬೋದು. ಅಕ್ಕಿನ ನಾನು ಮುಂಚೆನೇ ಒಗ್ಗರಣೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಕ್ಕಿನ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಮಿನಿಮಮ್ ಆದರೆ ಒಂದು 15 ನಿಮಿಷ ನೆನಿಬೇಕು. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 2 ಲೋಟ ನೀರು ಹಾಕಲೇಬೇಕು. ಇವಾಗ ನಾನು ಆ ಲೋಟ ಅರ್ಧ kg ಇದಲ್ವಾ, 1 ತೊಗೊಂಡಿದ್ದೀನಿ, ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವು ಜೀರಾ ರೈಸು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತೀರಂದರೆ 1 ಲೋಟಕ್ಕೆ 1.5 ಆಗೋಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಇಷ್ಟೇ. ಇದು ನಾರ್ಮಲ್ ರೈಸಿಗೆ 2, ಜೀರಾ ರೈಸು ಬಾಸುಮತಿಗೆ 1.5. ಸೊ ಈಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊತೀನಿ. ಸೊ ಇವಾಗ ಅದೇ ಟೈಮ್ಗೆ ಅಕ್ಕಿನೂ ಚೆನ್ನಾಗಿ ನೆಂದಿದೆ, ನೀರು ಬಸ್ತಿಟ್ಕೊತೀನಿ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಬಸ್ತಿರೋ ಅಂಥ ಅಕ್ಕಿ
ನೀರು ಬಸ್ತಿರೋಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿನ ನೆನೆಸೋದ್ರಿಂದ ನಮಗೆ ಅನ್ನ ಸಾಫ್ಟಾಗಿರುತ್ತೆ, ಉದುರುದ್ರಾಗೂ ಬರುತ್ತೆ, ಮತ್ತು ಬೇಗನೆ ಕೂಡ ನೀರು ಅಬ್ಸರ್ವ್ ಮಾಡಿಕೊಂಡು ಬೇಗನೆ ಬೇಯುತ್ತೆ. ನಿಮಗೆ ಇದೇ ರೆಸಿಪಿನ ಕುಕ್ಕರಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ನಿಮಗೆ ಬೇಗನೆ ಆಗುತ್ತೆ. ಇವಾಗ ಇದನ್ನು ಅಕ್ಕಿ ಹಾಕಿದ ತಕ್ಷಣ ಮುಚ್ಚಲಾಕೋಕೆ ಹೋಗಬೇಡಿ, ಯಾಕಂದರೆ ಮೇಲೆಲ್ಲ ಮಸಾಲೆ ಕುತ್ಕೊಂಡು ಕೆಳಗಡೆ ಎಲ್ಲ ವೈಟ್ ರೈಸ್ ಕುತ್ಕೊಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಕುದಿಸ್ಕೋಬೇಕು. ಆನಂತರ ಮುಚ್ಚಿ ಇದನ್ನು ಸ್ವಲ್ಪ ಮೀಡಿಯಮ್ ಸ್ವಲ್ಪ ಇಟ್ಕೊಂಡು 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ಯಾವಾಗೂ ಎಲ್ಲ ರೆಸಿಪಿಗೂ ಹೇಳ್ತಾ ಇರ್ತೀನಿ. ಸೊ ಹೊಸದಾಗಿ ನೋಡೋರಿಗೆ ಇನ್ನೊಂದ್ಸರಿ ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಅಕ್ಕಿನೂ ನೀರು ಸಮ ಕಾಣಿಸೋವಾಗ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ತಕ್ಷಣಕ್ಕೆ ತೆಗಿಯೋಕ್ಕೆ ಹೋಗ್ಬೇಡಿ. ತಕ್ಷಣ ತೆಗೆದ್ರೆ ಏನಾಗುತ್ತೆ ಅಂದರೆ ಮಸಾಲೆನೂ ಚೆನ್ನಾಗಿರಲ್ಲ, ರೈಸು ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ನಾನು ಹೇಳೋ ಥರ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಓಪನ್ ಮಾಡಿ ನೋಡಿದ್ದೀನಿ, ಎಷ್ಟು ಸಖತ್ತಾಗಿ ಬಂದಿದೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗ್ಬೋದು. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತದೆ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿದೆ. ಟೊಮೊಟೊ ಬಿರಿಯಾನಿ ಅಂದರೆ ಖಂಡಿತ ಟ್ರೈ ಮಾಡಲೇಬೇಕು. ನೀವು ಎಲ್ಲ ಥರ ಬಿರಿಯಾನಿ ಟ್ರೈ ಮಾಡಿರ್ತೀರ, ಈ ಥರ ಬೇರೆ ಟೊಮೊಟೊದಲ್ಲೇ ಮಾಡೋವಂಥ ರೆಸಿಪಿ. ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಬೇಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಂಗೂ ಬೇಕಂದರೆ ನೀವು ವೆರೈಟಿ ಆಫ್ ಚಟ್ನಿ ಅಥವಾ ಮೊಸರು ಪಚ್ಚಡಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನನ್ನ ಚಾನಲ್ ನಿಮಗೆ ಯಾವ ರೆಸಿಪಿ ಇಷ್ಟ ಅಂತಲೂ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.